ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಬಾಯಲ್ಲಿ ಸದಾ ಅಭಾಸದ ಮಾತುಗಳು, ಕೆಟ್ಟ ಮಾತುಗಳು ಆಡುತ್ತಿದ್ದರೆ ನೆನಪಿಟ್ಟುಕೊಳ್ಳಿ, ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ. ಸದಾ ಕೆಟ್ಟ ಮಾತು, ಸದಾ. ಈಗ ನೋಡಿ, ನಾನು ಒಂದೊಂದು ಸಮಯ ಸಿಟ್ಟು ಬಂದ್ರೆ ನಿಮ್ಮ ಮನೆ ಬಂಗಾರ ಆಗೋಗ್ಲಿ ಅಂತಾರೆ. ಅಷ್ಟೇ, ಬೇಕಿಲ್ಲ. ಕೆಟ್ಟದ್ದ ಭಾಷೆ ಬಳಸ್ಬಾರ್ದು. ಭಗವಂತನ ಮುಂಗಡೆ ನೀವು ಅದನ್ನ ಅಯ್ಯ ಅಂತ ಅನ್ಬಿಡಿ. ಈಗ ಹೊಟ್ಟೆ ಇಟ್ಕೊಂಡು ಅಯ್ಯ ಅನ್ಬಿಡಿ, ಅಷ್ಟೇ ಸಾಕು. ಅವನು ನಿಲ್ಲುತ್ತಾನೆ. ಯಾರಿಗೂ ಯಾವುದೇ ವಿಚಾರಕ್ಕೂ ನಾನು ನೋಡಿದ್ದಾನೆ, ತುಂಬಾ ಜನಗಳು ಸದಾ ನೆಗೆಟಿವ್ ಮಾತಾಡೋದು, ಸದಾ ಕೆಟ್ಟದ್ದು ಮಾತಾಡೋದು, ಸದಾ ಇನ್ನೊಬ್ಬರ ಬಗ್ಗೆ ಅಸಹ್ಯವಾಗಿ ಮಾತಾಡೋದು, ಸದಾ ಇನ್ನೊಬ್ಬರ ವಿಚಾರವೇ ಮಾತಾಡೋದು, ಇಲ್ಲ ದೂಷಿಸೋದು. ಕೆಟ್ಟ ಭಾಷೆ ನೆನಪಿಟ್ಟುಕೊಳ್ಳಿ. ಯಾಕೆ ಅಂದ್ರೆ ಬುಧ ಗ್ರಹ ದೋಷ ಆಗ್ಬಿಡ್ತಾನೆ. ವಾಣಿಕಾರಕನನ್ನ ದೋಷ ಮಾಡಿದರೆ ನೆನಪಿಟ್ಟುಕೊಳ್ಳಿ, ಅವರ ಮನೆ ಲಕ್ಷ್ಮಿ ನೆಲೆಸೋಲ್ಲ. ಆ ಬುಧ ಯಾರು? ನಾರಾಯಣ ಸ್ವರೂಪ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಬುಧವಾರದಂದು ದುಡ್ಡು ಕೊಡಬಾರದು ಅಂತ. ಎಷ್ಟೋ ಜನಕ್ಕೆ ಶುಕ್ರವಾರ ಅಂತಾರೆ. ಶುಕ್ರವಾರ ಆಮೇಲೆ ಬಂದಿರೋ ಕತೆ. ಬುಧವಾರ ದುಡ್ಡು ಕೊಡಬಾರದು, ಬರೋದ್ ಬರ್ಲಿ. ಪರಿಪೂರ್ಣ ಲಕ್ಷ್ಮೀನಾರಾಯಣ ಸ್ವರೂಪ. ಅಂತ ಒಂದು ಲಕ್ಷ್ಮಿ ಬಾರಬೇಕು ಅಂದ್ರೆ ನಿಮ್ಮ ವಾಕ್ ಶುದ್ಧಿ ಇರಬೇಕು. ನೀವು ನೋಡಿ, ಕರ್ನಾಟಕ ಸಿಂಹಾಸನಾಧೀಶ್ವರ ಅವರ ವಾಣಿಗಿಂತಲ್ಲ. ಎಂತ ಚಕ್ರವರ್ತಿ ಆದರೂ ಶಿರವಾಗಿ ನಿಲ್ಲಬೇಕು, ಮಾತೇ ಇಲ್ಲ. ಅದೊಂದು ಲೆಕ್ಕ. ಯಾಕೆ ಹೇಳಿ? ಅಲ್ಲಿ ಸರಸ್ವತಿ ಇದೆ, ತಾಯಿ ಜಗನ್ಮಾತೆ ಇದೆ, ಬೇರೆ ಮಾತೇ ಇಲ್ಲ. ಸಕಲ ಜಗತ್ತಿನ ಸಂಪತ್ತು, ಹೆಸರು, ಕೀರ್ತಿ, ಪ್ರತಿಷ್ಠೆ ಎಲ್ಲವೂ ಅಲ್ಲಿ ಶರಣಾಗತಿ. ನೋಡಿ, ಅಲ್ಲಿ ಏನಾದ್ರೂ ಒಂದು ಅಪಭ್ರಂಶದ ಮಾತು ಬರುತ್ತಾ, ಕೆಟ್ಟ ಮಾತು ಬರುತ್ತಾ, ಕೆಟ್ಟ ಆಲೋಚನೆ ಬರುತ್ತಾ, ಕೆಟ್ಟ ಚಿಂತನೆ ಬರುತ್ತಾ, ನಿಮ್ಮ ಮಾತೆ ನಿಮ್ಮ ಮನೆಯನ್ನು ಮುಳುಗಿಸುತ್ತೆ. ಈ ಒಂದು ತಪ್ಪು ಬಾಯಲ್ಲಿ ಆಡಿದರೆ ಸದಾ ಕೆಲವರು ನೆಗೆಟಿವ್. ನೀನ್ ಹಂಗಾಗೋಗು, ನೀನ್ ಹಿಂಗಾಗೋಗು, ಅವ್ರು ಹಿಂಗ್ ಮಾಡಿಬಿಟ್ಟಿದ್ದಾರೆ, ಬರೀ ಹಸೆ ಕೆಟ್ಟ ವಾರ್ತೆಗಳು. ಬಿಟ್ಟಿದ್ಯಾ ಪ್ರಸಾದ ಅನ್ನಲ್ಲ. ಯಾವಾಗ್ಲೂ ಬಾಯಿ ಜಾರಿ ಒಂದು ಮಾತು ಬಂದ್ಬಿಡುತ್ತೆ. ಉಪ್ಪು ಖಾರ ತಿನ್ನೋರು ಪರವಾಗಿಲ್ಲ, ಒಪ್ಕೊಳ್ಳೋಣ, ಸಿಟ್ಟಿನ ಮನುಷ್ಯ. ಬಟ್ ಸದಾ ಮಗುನ ಮೇಲೆ ತಕತೆ ರುದ್ರಾಂಶ ಸ್ವರೂಪವಾಗಿ ಆಡ್ತಿದ್ರೆ ಆ ಮನೆಯಲ್ಲಿ ನೆನಪಿಟ್ಟುಕೊಳ್ಳಿ, ಲಕ್ಷ್ಮಿ ಹೋಯ್ತು, ಶುಕ್ರ ಹೋಯ್ತು. ಯಾವಾಗ ಶುಕ್ರ ಹೋಯ್ತೋ ಗುರು ಹೋಯ್ತು. ಶಿವ ಹೋದ, ಲಕ್ಷ್ಮಿ ಅಣ್ಣ. ಯಾವಾಗ ಶಿವ ಹೋದ ನೆಮ್ಮದಿ ಹೋಯ್ತು, ಶಕ್ತಿ ಹೊರಟೋಗುತ್ತೆ, ಪಾರ್ವತಿ ಎದ್ದೊರಟೋಗ್ತಾಳೆ. ನೆನಪಿಟ್ಟುಕೊಳ್ಳಿ. ಈ ರೀತಿ ಗ್ರಹಗಳು ಒಂದ್ರ ಮೇಲೊಂದು ಜೋಡಿಸ್ಕೊಳ್ಳತಕ್ಕಂಥದ್ದು, ಪೂರ್ಣಿಸ್ಕೊಳ್ಳತಕ್ಕಂಥದ್ದು ಆಗುತ್ತೆ. ಬಾಯಲ್ಲಿ ಕೆಟ್ಟ ಮಾತು ಆಡ್ಲೇಬೇಡಿ. ಅದಕ್ಕೆ ನಮ್ಮ ವೈದಿಕದಲ್ಲಿ ಇವತ್ತು ಯಾವ ಮಕ್ಕಳನ್ನಾದ್ರೂ ನೋಡಿ, ನೀವು ಆಡ್ತಿರ್ತಾರೆ ನಮ್ಮ ಮನೆಯಲ್ಲಿ ಗೇಮ್ಸು, ಇನ್ನೊಂದು ಸಡನ್ ಆಗಿ ಎಫ್ ವರ್ಡ್ಗಳೆಲ್ಲ ಯೂಸ್ ಮಾಡ್ತಾರೆ. ಅಯ್ಯೋ ಅಂತ ಗದರಿದ್ದೇನೆ. ಏನು ಮಾತನಾಡ್ತಿದ್ರು, ಅವ್ರಿಗೆ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಕಾಮನ್ ವರ್ಡ್ ಆಗ್ಬಿಟ್ಟಿದೆ ಮಕ್ಕಳೇ ಇವತ್ತಿನ ಮಕ್ಕಳ ಬಾಯಲ್ಲಿ. ಯಾರೋ ಇದಾರೆ ಕೆಲವರು ಹಳ್ಳಿ ಕಟ್ಟೆ ಹತ್ರ ಕೂತ್ಕೊಂಡು ಏನೋ ಮಾತಾಡೋದು, ಅದು ಬಿಡಿ. ಅಲ್ಲ ಹಂಗೇ ಇರ್ತಾರೆ. ಅದೇ ಅರ್ಕಲ್ ಚಡ್ಡಿ, ಅರ್ಕಲ್ ಪಂಚೆ. ಅವ್ರಿಗೆ ಎಷ್ಟಿದ್ರು ತಿನ್ನೋದ್ ದಾರಿದ್ರ, ಬದುಕಕ್ಕೆ ದಾರಿದ್ರ, ನಿದ್ದೆಗೆ ದಾರಿದ್ರ, ಆರೋಗ್ಯದ ದಾರಿದ್ರ, ಕೌಟುಂಬಿಕ ದಾರಿದ್ರ, ಮಾನಸಿಕ ದಾರಿದ್ರ. ಮೈ ಗುಡ್ನೆಸ್. ಕೆಟ್ಟ ಭಾಷೆ, ಕೆಟ್ಟದ್ದು ಹೇಳೋದು, ಕೆಟ್ಟದ್ದು ಯೋಚನೆ ಮಾಡೋದು, ಯೋಚನೆ ಸಮೇತ ಮಾಡಬಾರದು ಅಂತ ಹೇಳ್ತಾರೆ ಕೃಷ್ಣರು. ಇನ್ನ ವಾಣಿ ಕೆಡ್ತು, ಸಕಲವೂ ಕೆಡ್ತು. ನೆನಪಿಟ್ಟುಕೊಳ್ಳಿ, ಸಕಲ ಅಷ್ಟಗ್ರಹಗಳು ಕೆಡ್ಲಿಕ್ಕೆ ಶುರು ಹಚ್ಕೊಬಿಡ್ತವೆ. ರಾಹು ವಿಜೃಂಭಿಸ್ಬಿಡ್ತಾನೆ ಆ ಮನೆಯಲ್ಲಿ, ಕೇತು ವಿಜೃಂಭಿಸ್ಬಿಡ್ತಾನೆ ಆ ಮನೆಯಲ್ಲಿ. ನಾನು ನೋಡಿದ್ದಾನೆ, ಒಬ್ಬ ದೊಡ್ಡ ಕಸ್ಟಮ್ಸ್ ಆಫೀಸರ್, ತುಂಬಾ ದೊಡ್ಡ ಆಫೀಸರ್. ಆ ದುಡ್ಡಿನ ಮದ,
ಆ ತಾಯಿ ಜೀವ ಮನೆಗೆ ಆಗಾಗ ಒಂದು ಪ್ರಾರ್ಥನೆ, ಪೂಜೆ, ಪ್ರಸಾದಕ್ಕೆ, ಒಂದು ಸಂಸ್ಕಾರಕ್ಕೆ ಕರೆಯೋದು. ಏನೋ ಒಂದು ಆಸೆ, ನಂಬಿಕೆ. ಹೋಗ್ತಿದ್ದೆ. ದೊಡ್ಡದು ತಾನ ಹೇಳಬಾರ್ದು, ಒಂದು ತಿಂಗಳಿಗೆ ಅದೆಷ್ಟೋ ಕೋಟಿ ಬರೋದು ಬಿಡಿ, ಅಂಥದ್ದೊಂದು ಅಧಿಕಾರಿ. ಬಾಯಲ್ಲಿ ಕೆಟ್ಟದೆ ಆಳ್ದೆ, ಅಮ್ಮ ತಡೆದ್ ನಿಲ್ಲಿಸ್ಕೋ, ಅದ್ ಹೆಂಗ್ ತಟ್ಟೆ ಹಿಡ್ಕೊಂಡಿದೀಯಾ, ಮನೆಯೊಂದು 3 ಬಾಗಿಲಾಗ್ಬಿಡ್ತವೆ. 3 ಬಾಗಿಲಲ್ಲ, ಅಂತಿಂಥದ್ದೆಲ್ಲ ಅಸ್ತು ದೇವತೆಗಳಿರ್ತಾರೆ. ಯಾವಾಗಲೂ ಇಷ್ಟು ಹೊಲಸು ಕೆಟ್ಟದ್ದು ಮಾತನಾಡಬಾರದು, ಅಯ್ಯಯ್ಯೋ ರಣಕೀಕೆ ಆಗ್ಬಿಡುತ್ತೆ ಅಂತ. ಈಗ ಆಕೆ ವೈಧವ್ಯವಾಗಿ ಇದ್ದಾಳೆ, ಇಷ್ಟೇ ಹೇಳಬಲ್ಲ. ಬಾರಿ ಕೆಟ್ಟದ್ದೇ. 2 ಹೆಣ್ಮಕ್ಳು, 2 ಗಂಡು ಮಕ್ಕಳು, 4 ದಾರಿ. ಆ ಶ್ರೀಮಂತಿಕೆ ಕೇಳಬೇಡಿ, ಎಲ್ಲ ಒಂಥರ ತೊಳ್ಕೊಂಡು, ಗುರುಗಳೇ ನೀವು ಅವತ್ತು ಹೇಳಿದ್ರಿ, ಗುರುಗಳೇ ನೀವು ಅವತ್ತು ಹೇಳಿದ್ರಿ, ಎಷ್ಟು ಹೇಳಿದ್ರು. ಕೆಲವ್ರಿಗೆ ಅಂಥದ್ದೊಂದಿರುತ್ತೆ. ಅದಕ್ಕೆ ನಮ್ಮ ವೈದಿಕತೆಯಲ್ಲಿ ಪ್ರತಿ ಬಾರಿ ನಾವು ಮಾತನಾಡುವಾಗ ಕೇಶವಾಯ ನಮಃ, ಶಿವಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ರಾಮಾನ್ ಬಿಡ್ತೇವೆ, ಅಮ್ಮಾನ್ ಬಿಡ್ತೇವೆ, ದುರ್ಗಾನ್ ಬಿಡ್ತೇವೆ, ನರಸಿಂಹಾನ್ ಬಿಡ್ತೇವೆ, ಕೃಷ್ಣಾನ್ ಬಿಡ್ತೇವೆ. ನಿನಗೆ ಸೇರಿತು ಭಗವಂತ, ಆಯ್ತು ಅಷ್ಟೇ. ಅಲ್ಲಿ ನಿಲ್ಲಬಾರದು, ಆ ಏಸಿಗೆ ಮಾತನಾಡಬಾರದು. ಅಷ್ಟು ದೊಡ್ಡ ಕಸ್ಟಮ್ಸ್ ಅಧಿಕಾರಿ, ನಿಮಗೆ ಗೊತ್ತಿಲ್ಲ ಮಕ್ಕಳೇ, ಕೋಟಿಗಟ್ಟಲೆ ಲಕ್ಷ್ಮಿ ಹೆಂಗ್ ಬಿದ್ದಿತ್ತು ಹಾಗೇ ಹೊರಟೋಗ್ಬಿಟ್ಟಿದೆ. ಒಬ್ಬನಂತೂ ದೊಡ್ಡ ಕಳ್ಳ, ಮನೇಲೆ ಕಳ್ಳ, ಅವ್ರಿಗೆ ಗೊತ್ತಿಲ್ಲ. ಒಂದು 10-15 kg ಬಂಗಾರ ಎತ್ತಿದಾನೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. 19ನೇ ವಯಸ್ಸಿಗೆ ಪಬ್ಬು, ಕ್ಲಬ್ಬು, ಇನ್ನೊಂದು ಗೊತ್ತೇ ಇಲ್ಲ. ಅವ್ರು ಅನ್ಕೊಂಡಿದ್ದಾರೆ, ಹಾಲಿಂದ ಹಾಲಿಗೆ, ನೀರಿಂದ ನೀರಿಗೆ ಅಂತೀವಿ. ಇಂಥ ಪಬ್ಬು ಕ್ಲಬ್ಗೆ ಹೋಗಿ ಕುಣಿಯೋರು 90% ಇಂಥ ಒಂದು ಕಳಕಾಕರ ದುಡ್ಡು, ಮೋಸ ಮಾಡಿದ ದುಡ್ಡು. ಸತ್ಯವಾಗ್ಲೂ ಹೇಳ್ತಾನೆ, ಯಾರೋ ಒಂದು ಥ್ರಿಲ್ಗೋಸ್ಕರ ಒಂದಷ್ಟು ದುಡ್ಡು ಸೇರಿಸಿಟ್ಕೊಂಡು ಇಂಥದ್ದು ಒಂದು ಥ್ರಿಲ್ಗೆ 1-2 ಬಾರಿ ಹೋಗ್ಬೋದೇನೋ, ಕಷ್ಟ ಪಟ್ಟಿರೋ ಮನುಷ್ಯ ಅಂತ ಜಾಗಕ್ಕೆ ಹೋಗೋದೇ ಇಲ್ಲ. ನೆನ್ಪಿಟ್ಕೊಳ್ಳಿ, ಹೋಗೋದೇ ಇಲ್ಲ. ನ್ಯಾಯಯುತವಾಗಿ ಬದುಕ್ತಕ್ಕಂಥವ್ರು ಹೋಗೋದಿಲ್ಲ ಅಂತ ಜಾಗಗಳಿಗೆ, ಅಂಥದ್ದು ಖರ್ಚು ಮಾಡೋಲ್ಲ ಧರ್ಮವಂತರು. ಯಾರ್ದೋ ಕಂಡವ್ರು ಹೊಟ್ಟೆ ಹೊಡೆದಿರೋರು, ಈ ತರ ಜನಗಳು ದುಡ್ಡು ಹೊಡೆದಿರೋರೇ ಅಲ್ಲಿ ನಿಂತ್ಕೊಳ್ಳೋದು, ಅಲ್ಲಿ ಹೋಗೋದು. ಅದ್ ನೋಡಿದ್ದೇನೆ. ಈ ಬಾಯಲ್ಲಿ ಬರೋ ಹೊಲಸು ಮಾತುಗಳು ಅಸ್ತು ಆಗ್ಬಿಡ್ತವೆ. ದಯಮಾಡಿ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಬಿಚ್ಚಲೇಬೇಡಿ, ಎದ್ದೋಗ್ಬಿಡಿ ಆ ಜಾಗದಿಂದ. ಸರ್ವಂ ನಾಸ್ತಿ, ನೆನಪಿಟ್ಟುಕೊಳ್ಳಿ, ಸರ್ವಂ ನಾಸ್ತಿ, ಬುದ್ಧಿ ನಾಸ್ತಿ. ಒಂದು ಮಗಳಿಗೆ ಹುಚ್ಚಿಡಿದಿದೆ, ಏನೋ ಒಂದು ರೀತಿಯ ಉನ್ಮಾದ ಹುಚ್ಚು, ಹೇಳಲಿಕ್ಕಾಗದಂತ ಸಂಕಟ ಅದು. ಏನ್ ಗುರುಗಳೇ ಇದು, ನಿನ್ ಗಂಡಮ್ಮ, ನಿನ್ನ ಗಂಡ ಬಾಯಲ್ಲಿ ಬರ್ತಾ ಇದ್ದಂತ ಮಾತುಗಳು ಇದೆಲ್ಲ ಮನೆಗೆ ಅಪ್ಲೈ ಆಗ್ಬಿಟ್ಟಿದೆ. ಆ ವೈಬ್ರೇಷನ್ಸ್ ಇರ್ತವೆ, ನೆನಪಿಟ್ಟುಕೊಳ್ಳಿ. ಆ ವೈಬ್ರೇಷನ್ಸ್, ದಟ್ ಕಮ್ಸ್ ಅಟ್ರಾಕ್ಷನ್. ವೆರಿ ಕೇರ್ಫುಲ್. ನೀವು ಅನ್ಕೊಂಡಿದ್ದೀರಿ ನಿಮ್ಮ ಮಾತುಗಳಲ್ಲಿ ಅಂತ ಶಕ್ತಿ ಇಲ್ಲ ಅಂತ. ನೆನ್ಪಿಟ್ಕೊಳ್ಳಿ, ಮಾತುಗಳಲ್ಲಿ, ನೀವು ಹೇಳುವ ಮಾತುಗಳಲ್ಲಿ ಅಪರಿಮಿತ ಶಕ್ತಿ ಇದೆ, ವಿಪರೀತ ಶಕ್ತಿ ಇದೆ. ನೆನಪಿಟ್ಟುಕೊಳ್ಳಿ.